ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಯ್ಕೆಗಳನ್ನು ಮಾಡಿಕೊಳ್ಳಿಕ್ಕೆ ಆಫಿಷಿಯಲ್ ವೆಬ್ಸೈಟಲ್ಲಿ KE ಮುಖಾಂತರ ನಿಮಗೆ ಅಪ್ಡೇಟನ್ನು ಮಾಡಲಾಗಿದೆ. ಲಿಂಕನ್ನು ಕೂಡ ಕೊಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 1 ಬಗ್ಗೆ ಮಾಹಿತಿಯನ್ನು ಮಾತ್ರ ಕೊಡ್ತೇನೆ. ಈಗಾಗಲೇ ಇದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡೌಟ್ ಕ್ಲಾರಿಟಿ ಮಾಡಲಿಕ್ಕೆ ಶಾರ್ಟಾಗಿ ಈ ಒಂದು ಚಾಯ್ಸ್ 1 ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಒಂದು 7-8 ಪಾಯಿಂಟ್ಗಳನ್ನು ಕೊಟ್ಟಿರುವಂಥದ್ದು ಚಾಯ್ಸ್ 1ಗೆ ಸಂಬಂಧಿಸಿದಂತೆ. ಸೊ ಚಾಯ್ಸ್ 1 ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದೆ, ಕಾಲೇಜು ಕೂಡ ಇಷ್ಟವಾಗಿದೆ, ಕೋರ್ಸು ಕೂಡ ಇಷ್ಟವಾಗಿದೆ, ನನಗೆ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ, ನನಗೆ ಮತ್ತೆ ಯಾವುದೂ ಆಸೆ ಇಲ್ಲ ಜೀವನದಲ್ಲಿ, ಈ ಸಿಕ್ಕಿರುವಂಥ ಕಾಲೇಜ್ ನನಗೆ ತುಂಬ ಇಷ್ಟ ಆಗಿದೆ ಅಂತ ನೀವೇನಾದರೂ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ನನಗೆ ಇಷ್ಟ ಇರುವುದಿಲ್ಲ, ನಾನು ಇನ್ನು ಮುಂದೆ ನಿಮ್ದು ಯಾರ ಮೊಸಳಿ ನೋಡಲಿಕ್ಕೆ ಇಷ್ಟ ಇಲ್ಲ, ನನಗೆ ಸಿಕ್ಕಿರುವಂಥ ಕಾಲೇಜ್ ತುಂಬ ಇಷ್ಟವಾಗಿದೆ. ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತೀನಿ ಅಂತನ್ನೋರಿಗೆ ಚಾಯ್ಸ್ 1 ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನನಗೆ ಮುಂದಿನ ರೌಂಡಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಸಿಕ್ಕಿರುವಂಥ ಕಾಲೇಜ್ ತುಂಬ ಇಷ್ಟವಾಗಿದೆ, ಸೊ ಅದರ ಮೇಲೆ ನಮಗೆ ಕ್ಯಾಂಡಿ ಕ್ರಶ್ ಆಗಿಬಿಟ್ಟಿದೆ. ಸೊ ಹೀಗಾಗಿ ನಾನು ಮುಂದಿನ ಸುತ್ತಿನಲ್ಲಿ ಭಾಗವಹಿಸುವುದಿಲ್ಲ ಅಂತ ಅನ್ನುವಂಥ ಅಭ್ಯರ್ಥಿಗಳಿಗೆ ಚಾಯ್ಸ್ 1 ಏನಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಈ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಅದಕ್ಕೆ ಒಂದಿಷ್ಟು ಪಾಯಿಂಟ್ಗಳನ್ನು ಇಲ್ಲಿ ಕೂಡ ಕೊಡಲಾಗಿದೆ. ಸೊ ಒಂದೇದು ಏನಂತಂದರೆ, ಇಲ್ಲಿ ನೋಡ್ಬೋದು, ಮುಖ್ಯವಾದದ್ದು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ನೀವೇನಾದರೂ ವಿಫಲರಾದಲ್ಲಿ ಅಂಥ ಅಭ್ಯರ್ಥಿಗಳು ಪಡೆದ ಸೀಟು ರದ್ದಾಗುತ್ತದೆ ಹಾಗೂ ಶುಲ್ಕವನ್ನು ಮುಟ್ಟುಗೋಲು ಹಾಕಲಾಗುವುದು. ಸೊ ನೀವೇನು ಮಾಡಿದಿರಿ ಅಂದರೆ, ಇವಾಗಲೇ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರಿ, ಆದರೆ ನೀವು ಏನು ಮಾಡಿದಿರಪ್ಪ ಅಂತಂದರೆ ಕಾಲೇಜಿಗೆ ಹೋಗದೇನೆ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೊಂಡಿರಿ, ಆಮೇಲೆ ಕಾಲೇಜಿಗೆ ಹೋಗದೇ ನೀವು ಏನು ಮಾಡಿಬಿಟ್ರಿ ಅಂತಂದರೆ ಅಡ್ಮಿಷನ್ ಆಗದೇ ಸುಮ್ಮನಾಗಿ ಬಿಟ್ರಿ ಅಂತಂದರೆ ನಿಮ್ಮ ಒಂದು ಸೀಟನ್ನು ರದ್ದಾಗುತ್ತೆ, ಜೊತೆಗೆ ನೀವು ಕಟ್ಟಿರುವಂಥ ಫೀಸು ಕೂಡ ಕೊಡೋದಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಚಾಯ್ಸ್ 1 ಸಂಬಂಧಿಸಿದಂತೆ ಒಂದಷ್ಟು ಪಾಲಿಸಿಗಳಿದಾವೆ. ಪಾಲಿಸಿ ಪಾಲಿಸಬೇಕಾಗುತ್ತೆ. ಏನದು ಗೈಡ್ಲೈನ್ಸ್ ಇದಾವೆ ಅಂದರೆ, ಸೊ ಒಂದನೇದು ಗೈಡ್ಲೈನ್ಸ್, ಒಂದನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಚಾಯ್ಸ್ 1 ಯಾಕೆ ಸೆಲೆಕ್ಟ್ ಮಾಡ್ಕೊತಿದ್ದೀರಿ ಅಂತಂದರೆ ನಿಮಗೆ ಸಿಕ್ಕಿರುವಂಥ ಸೀಟು ತುಂಬ ತೃಪ್ತಿಕರವಾಗಿದೆ ಅಂಥೇಳಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ ಎರಡನೇದು, ಅದೇ ವೆಬ್ಸೈಟ್ನಿಂದ 3 ಪ್ರತಿಗಳ ಚಲನ ಡೌನ್ಲೋಡ್ ಮಾಡ್ಕೋಬೇಕು. ಆ 3 ಪ್ರತಿಗಳ ಚಲನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಆ ಚಲನ ಅಂದರೆ ಏನು ಆ ಚಲನ ಬಂದಿರುತ್ತಲ್ಲ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕು. ಪೇ ಮಾಡಿದ ನಂತರ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದರೆ, ಪೇ ಮಾಡಿದ ನಂತರ ನಿಮಗೆ ವಾಪಸ್ ವೆಬ್ಸೈಟಿಗೆ ಬಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಸೊ ಹೋಗಿ ಪೇ ಮಾಡ್ತೀರಿ, ಚಲನ ಡೌನ್ಲೋಡ್ ಮಾಡ್ಕೊತೀರಿ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತೀರಿ. ಚಾಯ್ಸ್ 1 ಸೆಲೆಕ್ಟ್ ಆದಮೇಲೆ ನಿಮಗೆ ಏನಾಗುತ್ತೆ ಅಂದರೆ, ಒಂದು ಚಲನ ಪ್ರಿಂಟ್ ಬರುತ್ತೆ, ಅದನ್ನು ಹೋಗಿ ಬ್ಯಾಂಕಿಗೆ ದುಡ್ಡು ಕಟ್ಟಿ ಬರ್ತೀರಿ. ದುಡ್ಡು ಕಟ್ಟಿ ಬಂದ ಮೇಲೆ ನಿಮಗೆ ಪ್ರವೇಶ ಪತ್ರ ವಾಪಸ್ ಬರ್ತೀರಿ, ಪ್ರವೇಶ ಪತ್ರ ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ಬಂದಿರುವಂಥ ಒಂದು ಪಾಯಿಂಟ್, ಪ್ರಾಧಿಕಾರ ವೆಬ್ಸೈಟ್ ನೀವು ಚಲನ ಡೌನ್ಲೋಡ್ ಮಾಡಿದ ಮೇಲೆ ಆ ಒಂದು ಪ್ರಿಂಟನ್ನು ತೆಗೆದುಕೊಳ್ಬೇಕು. ಆ ಪ್ರಿಂಟನ್ನು ತೆಗೆದುಕೊಂಡು ಏನು ಮಾಡ್ತೀರಿ ಅಂತಂದರೆ, ನಿಮಗೆ ಸಂಬಂಧಪಟ್ಟಂಥ ಕಾಲೇಜುಗಳಿಗೆ ಹೋಗಿ ನಿಗದಿತ ದಿನಾಂಕದಲ್ಲಿ ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕು. ಅಡ್ಮಿಷನ್ ಪಡೆದ ಮೇಲೆ ನೀವು ವಾಪಸ್ ಬಂದು ಪ್ರಾಧಿಕಾರ ವೆಬ್ಸೈಟಲ್ಲಿ ಬಂದು ಸೊ ಏನಪ್ಪ ಅಂತಂದರೆ ಪ್ರವೇಶ ಪಡೆದ ಬಗ್ಗೆ ದಾಖಲಿಸಬೇಕು. ಅಂದರೆ ನಾನು ಅಡ್ಮಿಷನನ್ನು ಪಡೆದಿದ್ದೇನೆ ಅಂಥೇಳಿ ನೀವು ಮತ್ತು ವಾಪಸ್ ಅಡ್ಮಿಷನ್ ಆದಮೇಲೆ ಕಾಲೇಜಲ್ಲಿ ಬಂದು ಅಡ್ಮಿಷನ್ ಆದಮೇಲೆ ಮತ್ತು KE ವೆಬ್ಸೈಟಲ್ಲಿ ಬಂದು ಲಾಗಿನ್ ಮಾಡಿ ನಾನು ಕಾಲೇಜ್ ಅಡ್ಮಿಷನ್ ಪಡೆದಿದ್ದೀನಿ ಅಂಥೇಳಿ ನೀವು ದಾಖಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿರುವ ಪ್ರಾಧಿಕಾರದಲ್ಲಿ ಮೂಲ ದಾಖಲಾತಿಗಳನ್ನು ಸಲ್ಲಿಸುವ ಬಗ್ಗೆ ನೀಡಿರುವ ಪ್ರತ್ಯೇಕವಾದ ಪ್ರಕಟಣೆಯನ್ನು ಓದಿಕೊಳ್ಳಿ. ಈ ವೈದ್ಯಕೀಯ ಸೀಟುಗಳ ಬಗ್ಗೆ ಇದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ವೈದ್ಯಕೀಯ ಸೀಟುಗಳನ್ನು ಪಡೆದವರು, ಖಾಸಗಿ ಕೋಟಾದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜಲ್ಲಿ ಪಡೆದವರು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡಲ್ಲಿ ನಿಗದಿತ ಸಮಯದಲ್ಲಿ ಮೂಲ ದಾಖಲಾತಿಗಳೊಂದಿಗೆ 2 ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ KE ಬೆಂಗಳೂರಿಗೆ ಸಲ್ಲಿಸಬೇಕು. ಅಂದರೆ 2 ಸೆಟ್ ಜೆರಾಕ್ಸನ್ನು KEಗೆ ಸಲ್ಲಿಸಬೇಕಂತ ಇದು ಮೆಡಿಕಲ್ ಸ್ಟೂಡೆಂಟಿಗೆ ಹೇಳಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಹಾಗೂ ಖಾಸಗಿ ಕಾಲೇಜುಗಳಲ್ಲಿ NRI ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟುಗಳನ್ನು ಪಡೆದವರು, ದಂತ ವೈದ್ಯಕೀಯ, ಆಯುಷ್, ಇಂಜಿನಿಯರಿಂಗು, ಆರ್ಕಿಟೆಕ್ಚರು ಮತ್ತು ಅಗ್ರಿಕಲ್ಚರು, BSc ನರ್ಸಿಂಗ್, B ಫಾರ್ಮಾ ಈ ಎಲ್ಲ ವಿದ್ಯಾರ್ಥಿಗಳು ಏನಂತಂದರೆ KEಗೆ ಬೆಂಗಳೂರಿಗೆ ಇಲ್ಲಿ ಸಲ್ಲಿಸಬಾರ್ದು. ನೀವು KEಗೆ ಬರುವಂಥ ಅವಶ್ಯಕತೆ ಇಲ್ಲ. ಸಂಬಂಧಪಟ್ಟಂಥ ಒಂದು ಕಾಲೇಜಿಗೆ ಹೋಗಿ
ಕಾಲೇಜಿಗೆ ಹೋಗಿ ನಿಗದಿತ ಸಮಯದಲ್ಲಿ ಹೋಗಿ ಮೂಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಇದು ಒಂದಿಷ್ಟು ಏನಂತಂದರೆ ನಮ್ಮ ಒಂದು ಚಾಯ್ಸ್ 1ಗೆ ಸಂಬಂಧಿಸಿದಂತಹ ಮಾಹಿತಿಗಳು.